ಯಾಕೆ ನೀವು ಮೊಬೈಲ್ ಆ್ಯಪ್ ಡೆವಲಪ್ಮೆಂಟನ್ನು ರಿಯಾಕ್ಟ್ ನೇಟಿವ್ ಯೂಸ್ ಮಾಡಿಕೊಂಡು ಕಲಿಬೇಕು ಅಂತೇಳಿ ನಿಮ್ಮ ಮನಸ್ಸಲ್ಲಿ ಕ್ವಶನ್ ಬಂದರೆ ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಹಲೋ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಕರೆಕ್ಟಾಗಿ ಹೇಳ್ತೇನೆ ಯಾಕೆ ನೀವು ಜಾವಾಸ್ಕ್ರಿಪ್ಟನ್ನು ಕಲಿತು ರಿಯಾಕ್ಟ್ ನೇಟಿವ್ ಮೊಬೈಲ್ ಆ್ಯಪ್ ಡೆವಲಪ್ಮೆಂಟ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತೇಳಿ. ಸೊ ಫಸ್ಟ್ ಆಫ್ ಆಲ್, ಮೊಬೈಲ್ ಆ್ಯಪ್ ಡೆವಲಪ್ಮೆಂಟ್ ಉಂಟಲ್ಲ, ತುಂಬ ಪಾಪ್ಯುಲರ್ ವಿಷಯ ಮಾರ್ಕೆಟಲ್ಲಿ. ಎಂತಕ್ಕಂತೇಳಿದರೆ ಮೋಸ್ಟ್ ಪ್ರಾಬಬ್ಲಿ ನೀವು ಈ ಪರ್ಟಿಕ್ಯುಲರ್ ವೀಡಿಯೋನು ಯೂಟ್ಯೂಬ್ ಮೊಬೈಲ್ ಆ್ಯಪಲ್ಲಿ ನೋಡ್ತೀರಿ. ಅಷ್ಟೇ ಅಲ್ಲದೆ ಇನ್ಸ್ಟಾಗ್ರಾಮ್ ಉಂಟು, ಮತ್ತು ವಾಟ್ಸ್ಯಾಪ್, ಮತ್ತು ಎಷ್ಟು ಅಪ್ಲಿಕೇಶನ್ಸ್ಗಳನ್ನು ನೀವು ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡ್ತೀರಿ. ಝೊಮ್ಯಾಟೊ ಅಥವಾ ಅಮೆಝಾನ್ ಅಥವಾ ಈವನ್ ತುಂಬ ಅಪ್ಲಿಕೇಶನ್ಸ್ಗಳನ್ನು ಡೈಲಿ ನಾವು ಯೂಸ್ ಮಾಡ್ತೇವೆ. ನಾನು ಸಹ ಯೂಸ್ ಮಾಡ್ತೇನೆ, ನೀವು ಸಹ ಯೂಸ್ ಮಾಡ್ತೀರಿ, ಹಂಡ್ರೆಡ್ಸ್ ಆಫ್ ಅದರ್ ಪೀಪಲ್ ಸಹ ಯೂಸ್ ಮಾಡ್ತಾರೆ, ಎಸ್ಪೆಷಲಿ ಇಂಡಿಯಾದಲ್ಲಿ. ಸೊ ಹಾಗಾಗಿರೋದ್ರಿಂದ ಈ ಪರ್ಟಿಕ್ಯುಲರ್ ಮೊಬೈಲ್ ಆ್ಯಪ್ ಡೆವಲಪ್ಮೆಂಟ್ ಉಂಟಲ್ಲ, ತುಂಬ ಪಾಪ್ಯುಲರ್ ಆಗಿ ಉಂಟು. ಇನ್ನು ಫ್ಯೂಚರಲ್ಲಿ ಸಹ ತುಂಬ ಪಾಪ್ಯುಲರ್ ಆಗ್ತದೆ. ಮೇನ್ಲಿ ತುಂಬ ಕಂಪನೀಸ್ಗಳಿಗೆ ಈ ಪರ್ಟಿಕ್ಯುಲರ್ ಮೊಬೈಲ್ ಆ್ಯಪ್ ತುಂಬ ಯೂಸ್ಫುಲ್ ಅಂತಕ್ಕಂತೇಳಿದರೆ, ಎಸ್ಪೆಷಲಿ ನಾವು ಎದ್ದ ತಕ್ಷಣ ನೋಡೋದು ಮೊಬೈಲನ್ನು ನೋಡಿದ ತಕ್ಷಣ ತುಂಬ ನೋಟಿಫಿಕೇಷನ್ಸ್ಗಳನ್ನು ಕಳಿಸ್ಬೋದು. ಅದೇ ಒಂದು ವೆಬ್ಸೈಟಿಂದ ನೋಟಿಫಿಕೇಷನ್ ಕಳಿಸೋದುಂಟಲ್ಲ, ತುಂಬ ಕಷ್ಟಕರ. ಸೊ ಹಾಗಾಗಿರೋದ್ರಿಂದ ಮೊಬೈಲ್ ಆ್ಯಪಲ್ಲಿ ನೋಟಿಫಿಕೇಷನ್ಸ್ಗಳ ಫೀಚರ್ಸ್ ಇರ್ತದೆ. ಮತ್ತು ಪೇಮೆಂಟ್ಸ್ ಉಂಟಲ್ಲ, ತುಂಬ ಸುಲಭದಲ್ಲಿ ಆಗ್ತದೆ UPIಯಲ್ಲಿ. ಈಗ ಎಂತಾದರೂ ನೀವು ಸ್ವಿಗ್ಗಿಯಲ್ಲಿ, ಝೊಮ್ಯಾಟೊದಲ್ಲಿ ಆರ್ಡ್ರ್ ಮಾಡೋದು ಎಷ್ಟು ಸುಲಭ. ನೀವು ಡೈರೆಕ್ಟಾಗಿ ಆರ್ಡ್ರ್ ನಾವು ಅಂತೇಳಿ ಕೊಟ್ಟು ಇಮಿಡಿಯೇಟ್ಲಿ UPI ಪಿನ್ ಹಾಕಿದ ತಕ್ಷಣ ಆರ್ಡ್ರ್ ಆಗ್ತದೆ. ನಿಮಗೆ ನೆನಪಿರ್ಬೋದು, ಮೊದಲಾದರೆ ನಾವು ಕಾರ್ಡ್ ಡೀಟೇಲ್ಸನ್ನು ಎಂಟರ್ ಮಾಡಬೇಕಿತ್ತು, OTP ಬರ್ತಿತ್ತು, ಮತ್ತು ತುಂಬ ವರ್ಕ್ ಫ್ಲೋ ಉಂಟಲ್ಲ, ತುಂಬ ದೊಡ್ಡದಾಗಿತ್ತು. ಬಟ್ ವ್ಯಾರಾಸ್ ಮೊಬೈಲ್ ಆ್ಯಪಲ್ಲಿ ಕಂಪನೀಸ್ಗಳಿಗೆ ತುಂಬ ಸುಲಭದಲ್ಲಿ ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತದೆ ಈ ಎಲ್ಲ ವಿಷಯಗಳನ್ನು. ಸೊ ಹಾಗಾಗಿರೋದ್ರಿಂದ ಮೊಬೈಲ್ ಆ್ಯಪ್ ಡೆವಲಪ್ಮೆಂಟ್ ತುಂಬ ಪಾಪ್ಯುಲರ್ ಆಗಿದೆ. ಸೊ ಯಾವ ಲ್ಯಾಂಗ್ವೇಜ್ ಬೆಸ್ಟ್ ನಿಮಗೆ ಮೊಬೈಲ್ ಆ್ಯಪ್ ಡೆವಲಪ್ಮೆಂಟ್ ಕಲೀಲಿಕ್ಕೆ ಅದರ್ ದೆನ್ ವೆಬ್ ಡೆವಲಪ್ಮೆಂಟ್? ಇದು ಲ್ಯಾಂಗ್ವೇಜ್ ಜಾವಾಸ್ಕ್ರಿಪ್ಟ್. ಸೊ ಈಗ ನೀವು ವೆಬ್ ಡೆವಲಪ್ಮೆಂಟಲ್ಲಿ ರಿಯಾಕ್ಟ್ ಅಥವಾ ಈವನ್ ಸ್ವಲ್ಪ ಜಾವಾಸ್ಕ್ರಿಪ್ಟ್ ಕಲ್ತ್ರೂ ಸಹ ಉಂಟಲ್ಲ, ನಿಮಗೆ ರಿಯಾಕ್ಟ್ ನೇಟಿವನ್ನು ಯೂಸ್ ಮಾಡಿಕೊಂಡು ಮೊಬೈಲ್ ಆ್ಯಪ್ಗಳನ್ನು ಡೆವಲಪ್ ಮಾಡಲಿಕ್ಕೆ ಆಗ್ತದೆ. ಈ ಪರ್ಟಿಕ್ಯುಲರ್ ಮೊಬೈಲ್ ಆ್ಯಪ್ಸ್ ಉಂಟಲ್ಲ, ಕಂಪ್ಲೀಟಾಗಿ ಆ್ಯಂಡ್ರಾಯ್ಡಲ್ಲಿ ಮತ್ತು iOS ಅಲ್ಲಿ 2 ಪ್ಲ್ಯಾಟ್ಫಾರ್ಮಿಗೆಲ್ಲಿ ಸಹ ರನ್ ಆಗ್ತದೆ. ಅಷ್ಟೇ ಅಲ್ಲದೆ ಮೇಯ್ನ್ ರಿಯಾಕ್ಟ್ ನೇಟಿವಲ್ಲಿ ಉಂಟಲ್ಲ, ಒಂದು ಎಕ್ಸ್ಪೋ ಅಂತೇಳಿ ಒಂದು ಫ್ರೇಮ್ವರ್ಕ್ ಉಂಟು. ಈ ಪರ್ಟಿಕ್ಯುಲರ್ ಫ್ರೇಮ್ವರ್ಕನ್ನು ಯೂಸ್ ಮಾಡಿದ್ರು ಉಂಟಲ್ಲ, ನಿಮ್ಮ ಲ್ಯಾಪ್ಟಾಪಲ್ಲಿ Node.js ಇನ್ಸ್ಟಾಲ್ ಆಗಿದ್ದರೆ ಆಯಿತು, ಮತ್ತು ಒಂದು VS ಕೋಡ್, ಅದಂದರೆ ಅದೊಂದು ಕೋಡ್ ಎಡಿಟರ್, ಅದು ಇನ್ಸ್ಟಾಲ್ ಆಗಿದ್ದರೆ ಆಯಿತು. ಆ 2 ವಿಷಯಗಳನ್ನು ಯೂಸ್ ಮಾಡಿಕೊಂಡು ಉಂಟಲ್ಲ, ನಿಮಗೆ ಮೊಬೈಲ್ ಆ್ಯಪ್ಗಳನ್ನ ಡೆವಲಪ್ ಮಾಡಲಿಕ್ಕೆ ಆಗ್ತದೆ. ಮೊದಲೆಲ್ಲ ತುಂಬ ರಿಕ್ವೈರ್ಮೆಂಟ್ ಇತ್ತು. ಅಂದರೆ ಆ್ಯಂಡ್ರಾಯ್ಡ್ ಸ್ಟುಡಿಯೋ ಡೌನ್ಲೋಡ್ ಮಾಡಬೇಕಿತ್ತು, iOS ಡೆವಲಪ್ಮೆಂಟ್ ಮಾಡೋದಾದರೆ iOS ಇದು ಎಕ್ಸ್ ಕೋಡ್ ಬೇಕಿತ್ತು, ಅಷ್ಟೇ ಅಲ್ಲದೆ ಮ್ಯಾಕ್ ಸಹ ಬೇಕಿತ್ತು. ಬಟ್ ಈಗ ಮೊಬೈಲ್ ಆ್ಯಪ್ ಡೆವಲಪ್ಮೆಂಟ್ ಉಂಟಲ್ಲ, ತುಂಬ ಈಸಿಯಲ್ಲಿ ಆಗ್ತದೆ ನಮ್ಮ ರಿಯಾಕ್ಟ್ ನೇಟಿವ್ದು ಎಕ್ಸ್ಪೋ ಫ್ರೇಮ್ವರ್ಕನ್ನು ಯೂಸ್ ಮಾಡಿಕೊಂಡು. ಸ್ಟೆಪ್ ಯಾವ ರೀತಿ ಇರ್ತದೆ ಅಂತ ಹೇಳಿದರೆ, ಫಸ್ಟಿಗೆ ನೀವು Node.js ಇನ್ಸ್ಟಾಲ್ ಮಾಡಬೇಕು ನಿಮ್ಮ ಲ್ಯಾಪ್ಟಾಪಲ್ಲಿ. ಅದಾದ ನಂತರ ನೀವು ಕೋಡ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇಮಿಡಿಯೇಟ್ಲಿ ನಿಮ್ಮ ಮೊಬೈಲ್ ಆ್ಯಪನ್ನು ಯೂಸ್ ಮಾಡಿಕೊಂಡು ಒಂದು QR ಕೋಡ್ ಇರ್ತದೆ, ಅದನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ನಿಮ್ಮ ಫೋನಲ್ಲಿ ನೀವೆಂತ ಡೆವಲಪ್ ಮಾಡ್ತಿರಲ್ಲ ಆ್ಯಪ್, ಅದು ಡೈರೆಕ್ಟಾಗಿ ಬರ್ತದೆ. ಅಷ್ಟೇ ಅಲ್ಲದೆ ನೀವೆಂತ ಚೇಂಜಸ್ ಮಾಡ್ತಿರಲ್ಲ, ಅದು ಇಮಿಡಿಯೇಟ್ಲಿ ನಿಮ್ಮ ಮೊಬೈಲ್ ಆ್ಯಪಲ್ಲಿ ಸಹ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದು ಉಂಟಲ್ಲ, ನಾವು ಆ್ಯಕ್ಚುಲಾಗಿ ಕೂತ್ಕೊಂಡು ಕೋಡ್ ಮಾಡುವಾಗ ನಿಮಗೆ ವಿಡಿಯೋ ಉಂಟು ಇದರದ್ದು, ನಾನು ಆ್ಯಕ್ಚುಲಾಗಿ ನಿಮಗೆ ಮೊಬೈಲ್ ಆ್ಯಪ್ ಡೆವಲಪ್ಮೆಂಟನ್ನು ಕಲಿಸೋದು ಡಿಸ್ಕ್ರಿಪ್ಷನಲ್ಲಿ ಉಂಟು, ಚೆಕ್ ಮಾಡಿ. ಸೊ ಆ್ಯಕ್ಚುಲಾಗಿ ಮೊಬೈಲ್ ಆ್ಯಪ್ ಡೆವಲಪ್ಮೆಂಟ್ ಮಾಡೋದುಂಟಲ್ಲ, ತುಂಬ ಖುಷಿ ಆಗ್ತದೆ ಡೆವಲಪ್ ಮಾಡಲಿಕ್ಕೆ. ಸೊ ಹಾಗಾಗಿರೋದ್ರಿಂದ ಈ ಪರ್ಟಿಕ್ಯುಲರ್ ರಿಯಾಕ್ಟ್ ನೇಟಿವ್ ಮೊಬೈಲ್ ಆ್ಯಪ್ ಡೆವಲಪ್ಮೆಂಟ್ ಉಂಟಲ್ಲ, ತುಂಬ ಒಳ್ಳೆ ರೀತಿಯ ಮೊಬೈಲ್ ಆ್ಯಪ್ ಡೆವಲಪ್ಮೆಂಟ್ ಆ್ಯಸ್ ಎ ಬಿಗಿನರ್ ನಿಮಗೆ ಬಿಲ್ಡ್ ಮಾಡಬೇಕಿದೆ ಅಂಥವ್ರು ಒಂದು ಮೊಬೈಲ್ ಆ್ಯಪನ್ನು. ಇದೆಲ್ಲ ಪಾಸಿಬಲ್ ಯಾವ ರೀತಿ ಅಂತೇಳಿದರೆ, ನಮ್ಮ ಜಾವಾಸ್ಕ್ರಿಪ್ಟ್ ಉಂಟಲ್ಲ, ಆ ಪರ್ಟಿಕ್ಯುಲರ್ ಲ್ಯಾಂಗ್ವೇಜಿಂದ ಇದು ಪಾಸಿಬಲ್ ಆದದ್ದು. ಅಷ್ಟೇ ಅಲ್ಲದೆ ರಿಯಾಕ್ಟ್ ಅಂತೇಳಿ ಒಂದು ಲೈಬ್ರರಿ ಉಂಟು. ಆ ಪರ್ಟಿಕ್ಯುಲರ್ ಲೈಬ್ರರಿ ಉಂಟಲ್ಲ, ವೆಬ್ ಡೆವಲಪ್ಮೆಂಟಲ್ಲಿ ತುಂಬ ಪಾಪ್ಯುಲರ್, ನೀವು ಸಹ ಯೂಸ್ ಮಾಡಿರ್ಬೋದು ಇದನ್ನು. ಇಫ್ ನೀವು ರಿಯಾಕ್ಟನ್ನು ವೆಬ್ ಡೆವಲಪ್ಮೆಂಟ್ ಅಥವಾ ವೆಬ್ಸೈಟ್ ಬಿಲ್ಡ್ ಮಾಡಲಿಕ್ಕೆ ನೀವು ಯೂಸ್ ಮಾಡಿದ್ರು ಉಂಟಲ್ಲ, ಎಕ್ಸಾಕ್ಟ್ ಸೇಮ್ ವೇ ನಮ್ಮ ಮೊಬೈಲ್ ಆ್ಯಪನ್ನು ಸಹ ನಿಮಗೆ ರಿಯಾಕ್ಟ್ ನೇಟಿವನ್ನು ಯೂಸ್ ಮಾಡಿಕೊಂಡು ಡೆವಲಪ್ ಮಾಡಲಿಕ್ಕೆ ಆಗ್ತದೆ. ಅಷ್ಟೇ ಅಲ್ಲದೆ ಎಕ್ಸ್ಪೋದಲ್ಲಿ ಉಂಟಲ್ಲ, ಒಂದು ಸ್ಪೆಷಲ್ ಫೀಚರ್ ಉಂಟು. ಅದೆಂತ ಅಂತ ಹೇಳಿದರೆ, ನಿಮ್ಮ ಆ್ಯಂಡ್ರಾಯ್ಡ್ ಆ್ಯಪ್ ಮತ್ತು iOS ಆ್ಯಪ್ ಉಂಟಲ್ಲ, ಅದನ್ನು ನೀವು ಡೈರೆಕ್ಟಾಗಿ ಕ್ಲೌಡಲ್ಲೇ ಬಿಲ್ಡ್ ಮಾಡಿಕೊಂಡು ಆ್ಯಪ್ ಸ್ಟೋರ್ಗಳಿಗೆ ರಿಲೀಸ್ ಮಾಡ್ಬೋದು. ಇದು ತುಂಬ ಹೆಕ್ಟಿಕ್ ಆಗ್ತಿತ್ತು ಈಗ ನಾವು ನಮ್ಮ ಕಂಪ್ಯೂಟ್ರಲ್ಲಿ ಮಾಡೋದಾದರೆ. ಯಾಕಂದರೆ ತುಂಬ ಡಿಪೆಂಡೆನ್ಸಿಗಳಿತ್ತು, ತುಂಬ ರೀತಿಯ ವೇಟ್ ಮಾಡಬೇಕಿತ್ತು ಇಫ್ ಎಂಥವ್ರು ಬಿಲ್ಡ್ ಮಾಡಬೇಕಿದ್ರೆ. ಬಟ್ ಈಗ ಆದರೆ ಎಂತ ಇಲ್ಲ, ನೀವು ಒಂದು ಕಮಾಂಡ್ ರನ್ ಮಾಡಿದ ತಕ್ಷಣ ಅದು ಕ್ಲೌಡಲ್ಲಿ ಬಿಲ್ಡ್ ಆಗ್ತದೆ. ಇಮಿಡಿಯೇಟ್ಲಿ ನೀವು ಅಲ್ಲಿಂದ ಆ್ಯಪ್ ಸ್ಟೋರಿಗೆ ರಿಲೀಸ್ ಮಾಡಲಿಕ್ಕೆ ಹಾಕ್ಬೋದು. ಸೊ ಹಾಗಾಗಿರೋದ್ರಿಂದ ಈ ಪರ್ಟಿಕ್ಯುಲರ್ ರಿಯಾಕ್ಟ್ ನೇಟಿವ್ ಡೆವಲಪ್ಮೆಂಟ್ ಉಂಟಲ್ಲ, ತುಂಬ ಸುಲಭದಲ್ಲಿ ಮಾಡಲಿಕ್ಕೆ ಆಗ್ತದೆ ನಿಮಗೆ. ಸೊ ರಿಯಾಕ್ಟ್ ನೇಟಿವ್ ಸೀರೀಸ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ, ಕಮೆಂಟಲ್ಲಿ ಸಹ ಹಾಕಿಬಿಡ್ತೇನೆ ನಿಮಗೆ ಲಿಂಕ್ ಪ್ಲೇ ಲಿಸ್ಟಿಗೆ. ಡೈರೆಕ್ಟಾಗಿ ನೀವು ಅಲ್ಲಿ ಹೋಗಿ ನೀವು ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಈ ಪರ್ಟಿಕ್ಯುಲರ್ ವೀಡಿಯೋನ ಎಂಡ್ ತನಕ ನೋಡಿದ್ದಕ್ಕೆ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಹೊಸೊಬ್ಬರಾಗಿದ್ದರೆ, ಮತ್ತು ಲೈಕ್ ಮಾಡಲಿಕ್ಕೆ ಮರಿಬೇಡಿ ಈ ವಿಡಿಯೋನು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.